ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. SIT ರಚನೆ ಆಗೋಯ್ತು ಅಂತ ಎಲ್ಲ ಕಡೆ ಖುಷಿ ಇದೆ. ಖುಷಿ ಪಡಬೇಕಾದ ವಿಚಾರನೇ. ಯಾಕೆ ಅಂದರೆ ಸರ್ಕಾರ ಸಿಕ್ಕಾಪಟ್ಟೆ ಹೆದರಿಕೆಯಿಂದ, ಹಿಂಜರಿಕೆಯಿಂದ, ಈ ಒಲ್ಲದ ಮನಸ್ಸಿನಿಂದ ಪ್ರತಿಕ್ರಿಯಿಸ್ಕೊಂಡು ಬರ್ತಾ ಇತ್ತು. ಈಗ ಎಲ್ಲ ಕಡೆಯಿಂದ ಒತ್ತಡ ಆದ ಮೇಲೆ, ಜನರಿಂದನೇ ಒತ್ತಡ ಆದ ಮೇಲೆ, ಸಾರ್ವಜನಿಕರಿಂದನೇ ಒತ್ತಡ ಬಂದ ಮೇಲೆ SITನ ರಚನೆ ಮಾಡಿದ್ದಾರೆ. ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಗೊತ್ತು. 100ಕ್ಕೂ ಹೆಚ್ಚು ಹೆಣಗಳನ್ನು ಹೂತು ಹಾಕಿದ್ದೀನಿ ನಾನು. ಅವರು ಹೇಳಿದರು ಅನ್ನೋ ಕಾರಣಕ್ಕೆ ಅವರ ಆಜ್ಞೆಯ ಮೇರೆಗೆ ಮಾಡಿದ್ದೀನಿ ಅಂತ ಒಬ್ಬರ ಕಡೆ ಬೆಟ್ಟು ಮಾಡ್ತಾ ಇರುವಂಥದ್ದು. ಅದು ಯಾರ್ದು ಅನ್ನೋದು ಮುಂದಿನ ದಿನಗಳಲ್ಲಿ ತನಿಖೆಯಿಂದಲೇ ಗೊತ್ತಾಗಬೇಕು. ಮತ್ತು ಇವರು 164 ಸ್ಟೇಟ್ಮೆಂಟ್ ಏನು ಜಡ್ಜ್ ಮುಂದೆ ಕೊಟ್ಟಿದ್ದಾರೆ, ಆ ವ್ಯಕ್ತಿ ಪೌರ ಕಾರ್ಮಿಕ, ನಾನು ಅಷ್ಟೊಂದು ಜನನು ಹೂತಾಕಿದ್ದೀನಿ, ನಾನು ಆ ಕೆಲಸ ಮಾಡಲ್ಲ ಅಂದಾಗ ನನಗೆ ಬೆದರಿಕೆ ಹಾಕಿದ್ದಾರೆ, ನನ್ನನ್ನೇ ಹೂತಾಕ್ತೀನಿ ಅಂತ ಹೆದರಿಸಿದ್ದಾರೆ. ಹೂತು ಹಾಕಿರುವ ಹೆಣಗಳಲ್ಲಿ ಮಹಿಳೆಯರೇ ಹೆಚ್ಚು ಪಾಲು. ಅವುಗಳಲ್ಲಿ ಕೆಲವು ಹೆಣಗಳ ಮೇಲೆ ಅಥವಾ ಕೆಲವು ಹೆಣಗಳನ್ನು ನೋಡಿದ್ರೆ ರೇಪ್ ಆಗಿರುವ, ಅತ್ಯಾಚಾರ ಆಗಿರುವ ಲಕ್ಷಣಗಳು ಕಾಣ್ತವೆ. ಜೊತೆಗೆ ಒಂದು ಹೆಣ್ಣು ಮಗು ಯೂನಿಫಾರ್ಮ್ ಮತ್ತು ಸ್ಕೂಲ್ ಬ್ಯಾಗ್ ಸಮೇತವಾಗಿ ರೇಪ್ ಆಗಿ ಬಂದಿತ್ತು. ಆ ಹೆಣವನ್ನು ಸಹ ನಾನು ಹೂತಿದ್ದೀನಿ ಅಂತ ಹೇಳಿರುವಂಥದ್ದು ಅಲ್ಲಿ ಕಂಡು ಬರ್ತಾ ಇದೆಯಂತೆ. ಸೊ ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಇತ್ತು. ಆದರೂ ರಾಜ್ಯ ಸರ್ಕಾರ ತಪ್ಪಿಸ್ಕೊಂಡೇ ಓಡಾಡ್ತಿತ್ತು. ಈಗ SITಯನ್ನು ಮಾಡಿದೆ. ಒತ್ತಡ ಹೆಚ್ಚಾಗಿ ಏನು ಮಾಡೋಕ್ಕಾಗಲ್ಲ ಅನ್ನುವ ಸನ್ನಿವೇಶ ಬಂದಾಗ SIT ಮಾಡಿದೆ. ಸೊ ಈಗ ಖುಷಿ ಪಡಬೇಕಾ ನಾವು, SIT ಆಗಿದೆ ಅಂತ? ಆದರೆ ಆ SIT ಮಾಡಿದ್ದೀವಿ ಅನ್ನೋದರ ಹಿಂದೆ ಒಂದು ಚುಕ್ಕಿಯನ್ನು ಇಟ್ಟಿದ್ದಾರೆ. ಕಂಡೀಷನ್ ಸಪ್ಲೈ. ಏನು? ಬಹಳ ಮುಖ್ಯವಾದ ಕೇಸು. ಸೌಜನ್ಯ ಪ್ರಕರಣವನ್ನು ಈ SIT ತನಿಖೆ ಮಾಡಲ್ಲ. ಕೇಳಿದ್ರೆ ಇದು ಆಲ್ರೆಡಿ ಎಲ್ಲ ತನಿಖೆಗಳು ಮುಗಿದೋಗಿದೆ. ಮರು ತನಿಖೆ ಆಗಬೇಕಂದ್ರೆ ಕೋರ್ಟಿನ ಆದೇಶ ಬೇಕು ಅಂತ ಗೃಹ ಸಚಿವರು ಹೇಳ್ತಾರೆ. ಕೋರ್ಟಿನ ಆದೇಶ ಬೇಕು ಅಂದರೆ ಸರ್ಕಾರವೇ ಅರ್ಜಿ ಸಲ್ಲಿಸಬಹುದಲ್ಲ ಅಂದರೆ ಅದಕ್ಕೆ ಉತ್ತರ ಇಲ್ಲ. ಅದರ ಅರ್ಥ ಸೌಜನ್ಯ ಪ್ರಕರಣವನ್ನು ನೀವು ಮರೆತು ಬಿಡಿ, ನಾವು ಅದಕ್ಕೆ ನ್ಯಾಯ ಒದಗಿಸಲ್ಲ ಅಂತ ಪರೋಕ್ಷವಾಗಿ ಸರ್ಕಾರ ಹೇಳ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ, ಪರಮೇಶ್ವರ್ ಅವರ ನೇತೃತ್ವದ ಗೃಹ ಇಲಾಖೆ ಹೇಳ್ತಾ ಇದೆ, ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಏನೋ ಸೌಜನ್ಯ ಪ್ರಕರಣವನ್ನು ಮರೆತು ಬಿಡಿ ಅಂತ ಹೇಳ್ತಾ ಇದೆ, ಪರೋಕ್ಷವಾಗಿ ಹೇಳ್ತಾ ಇದೆ. ಯಾಕೆ ಅಂದರೆ ಸೌಜನ್ಯ ಪ್ರಕರಣದಲ್ಲಿ ನೇರ ಅವನೊಬ್ಬ ಇದಾನಲ್ಲ, ಅವನ ಕುಟುಂಬದವರ ಭಾಗಿತ್ವ ಇದೆ ಅನ್ನುವ ಆರೋಪಗಳು ನೇರ ಇದೆ. ಸೊ ಆ ಕುಟುಂಬವನ್ನು, ಅವನನ್ನು ಕಾಪಾಡಬೇಕು ಅಂತಲೇ ರಾಜ್ಯ ಸರ್ಕಾರ ಇಷ್ಟೆಲ್ಲ ಮಾಡ್ತಿದೆ ಅನ್ನೋದೇ ಇಷ್ಟು ವರ್ಷಗಳ ಆರೋಪ. ಅದು ಕಾಂಗ್ರೆಸ್ ಸರ್ಕಾರ, BJP ಸರ್ಕಾರ, JDS ಸರ್ಕಾರ, ಯಾವ ಸರ್ಕಾರ ಆದರೂ ಸರಿ ರಕ್ಷಣೆ ಮಾಡಿಕೊಂಡೇ ಬರ್ತಿದೆ ಆ ಕುಟುಂಬವನ್ನು. ಆ ಕುಟುಂಬದವರು ಮಾಡಿರುವಂತಹ ದೌರ್ಜನ್ಯಗಳು, ಕೊಲೆಗಳು, ಅತ್ಯಾಚಾರಗಳು ಎಲ್ಲವನ್ನು ಅನ್ನೋದೇ ಆರೋಪ. ಆದರೆ ಆ ಪ್ರಕರಣನೇ ಮೇನ್ ಪ್ರಕರಣ. ಅದಕ್ಕೆ SIT ಅನ್ವಯ ಆಗಲ್ವಂತೆ. ಮಿಕ್ಕಂತೆ 100ಕ್ಕೂ ಹೆಚ್ಚು ಹೆಣ ಹೂತಿದ್ದೀನಿ ಅಂತ ಹೇಳಿದನಲ್ಲ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಹೇಳಿದ ಆರೋಪಗಳ ಆಧಾರದ ಮೇಲೆ ಅದರ ಹಿನ್ನೆಲೆಯಲ್ಲಿ ಈ SIT ನಡೆಯುತ್ತಂತೆ. ಓಕೆ, ಸಮಥಿಂಗ್ ಇಸ್ ಬೆಟರ್ ದ್ಯಾನ್ ನಥಿಂಗ್ ಅನ್ಕೋಬೋದು. ಆದರೆ ಸೌಜನ್ಯ ಪ್ರಕರಣವನ್ನು ಇಲ್ಲಿ ಸೇರಿಸಿಲ್ಲ ಅನ್ನೋದು ನಿಜವಾಗ್ಲೂ ಇದು ಸಂಭ್ರಮ ಪಡಬೇಕಾದ ವಿಚಾರನೇ ಅಲ್ಲ. SIT ಆಗಿರೋದು, ಫಸ್ಟ್ ಆಫ್ ಆಲ್ SIT ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸಬೇಕಾಗಿಲ್ಲ, ಅದು ಅವರ ಜವಾಬ್ದಾರಿಯಾಗಿತ್ತು, ಯಾವತ್ತೂ ಮಾಡಬೇಕಾಗಿತ್ತು. ಒಬ್ಬ ವ್ಯಕ್ತಿ ಆಚೆ ಬಂದು ಆ ರೀತಿ ಹೇಳಿದ ತಕ್ಷಣವೇ ಅದನ್ನು ಮಾಡಬೇಕಾಗಿತ್ತು. ಆದರೆ ಏನು ಮಾಡಿದ್ರು ಇವರು? ಆ ವ್ಯಕ್ತಿಯನ್ನೇ ವಿಲನ್ ಮಾಡುವ ಪ್ರಯತ್ನಗಳನ್ನು ನಡೆಸಿದ್ರು. ಆ ವ್ಯಕ್ತಿ ಇರುವಿಕೆಯ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ, ಹಾಗಾಗಿ ರಕ್ಷಣೆ ಕೊಡೋಕ್ಕಾಗಲ್ಲ ಅಂತ ಒಂದು ಕಡೆ ಪೊಲೀಸರು ಹೇಳ್ತಾರೆ. ಇನ್ನೊಂದು ಕಡೆ ಎಲ್ಲಾದರೂ ಓಡಿ ಹೋಗಿಬಿಡ್ತಾನೆ ಆ ಸಾಕ್ಷಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಅವನದೇ ಬ್ರೈನ್ ಮ್ಯಾಪಿಂಗ್ ಆಗಬೇಕು, ಅವನ ಮಂಪರು ಪರೀಕ್ಷೆ ಮೊದಲಾಗಬೇಕು ಅಂತ ಅವನನ್ನು ಹೆದರಿಸುವಂತಹ, ಅಥವಾ ಯಾರೇ ಸಾಕ್ಷಿ ಹೇಳೋಕ್ಕೆ ಬಂದರೂ ಈ ರೀತಿಯಾಗಿ ನಾವು ಸಾಕಷ್ಟು ವಿಧವಾಗಿ ನಿಮ್ಮನ್ನು ಕಾಡ್ತೀವಿ, ನಿಮ್ಮ ಮೇಲೆ ಇಲ್ಲದಂತಹ ಒತ್ತಡ ಹಾಕ್ತೀವಿ ಅಂತ ಅದನ್ನು ಬೇರೆ ಸೇರಿಸಿದ್ರು. ಎಲ್ಲವನ್ನೂ ಮಾಡ್ಕೊಂಡು ಬಂದರು. ಆದರೆ ಸಾರ್ವಜನಿಕರ ಒತ್ತಡ, ಪ್ರತಿಯೊಬ್ಬ ಮನುಷ್ಯತ್ವ ಇರುವ ಮನುಷ್ಯನು ಈ ರಾಜ್ಯದಲ್ಲಿ ಅದು SIT ಆಗಬೇಕು ಅಂತ ಕೂತಾಗ ಪತ್ರಕರ್ತರು ಅಂತ ನಾನು ಕರೆದಾಗ ಮೇನ್ ಸ್ಟ್ರೀಮ್ ಮೀಡಿಯಾ ಅಲ್ಲ, ಗೋಧಿ ಮೀಡಿಯಾ ಅಲ್ಲ, ಅವರೆಲ್ಲ ಬ್ಯುಸಿ ಇದ್ದಾರೆ. ಅವರೆಲ್ಲ ಮೋದಿಗೆ ಬಕೆಟ್ ಹಿಡಿಯೋದ್ರಲ್ಲಿ, BJPನ ಗೆಲ್ಲಿಸೋದ್ರಲ್ಲಿ, ಹಿಂದುತ್ವದ ವಿಷಯವನ್ನು ಇಡೀ ಸಮಾಜಕ್ಕೆ ಪಸರಿಸೋದ್ರಲ್ಲಿ ಬ್ಯುಸಿ ಇದ್ದಾರೆ. ಅವ್ರಿಗೆ ಈ ಪ್ರಕರಣ ಕಣ್ಣಿಗೆ ಕಂಡೇ ಇಲ್ಲ.
ಒಬ್ಬ ವ್ಯಕ್ತಿ ಬಂದು 100ಕ್ಕೂ ಹೆಚ್ಚು ಹಣ ಹೂತಿದ್ದೀನಿ ಅಂದಾಗ ಎಷ್ಟು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಬೇಕದು? ಆಗಲೇ ಇಲ್ಲ. ಈಗ SIT ಘೋಷಣೆ ಆದ ಮೇಲೆ ಈಗ ನಿಧಾನಕ್ಕೆ ಬಹು 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 ಅಂತ ಇಲ್ಲೋ ದೂರದಲ್ಲಿ 3ನೇ ಬೀದಿಯಲ್ಲಿ ನಾಯಿ ಬೋಗಳಿದ್ರೆ ನಿಮ್ಗೆ ಹೆಂಗೆ ಕೇಳಿಸುತ್ತೆ? ದೂರದಲ್ಲಿ ಅಷ್ಟು ಸಣ್ಣ ಧ್ವನಿಯಲ್ಲಿ ನಮಗೆ ಈಗ ಸುದ್ದಿಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ ಈ ಸೋಕಾಲ್ಡ್ ಮಾಧ್ಯಮಗಳು, ಸ್ಯಾಟಲೈಟ್ ಮಾಧ್ಯಮಗಳು. ಬಟ್ ನಮ್ಮಂಥ ಯೂಟ್ಯೂಬರ್ಸು, ಹೋರಾಟಗಾರರು, ಚಳುವಳಿ ಮಾಡ್ತಿದ್ದಂಥವರು, ಎಲ್ಲ ವಲಯದಲ್ಲಿದ್ದಂತಹ ಜನ ಎಲ್ಲರೂ ಸಹ ಬೇಡಿಕೆ ಇಟ್ಟಿದ್ದರು SIT ಆಗಲೇಬೇಕು ಅಂತ. SIT ಆಗಿದೆ. ಅದಕ್ಕೆ ಖುಷಿ ಪಡುವ ಯಾವ ಅಗತ್ಯನೂ ಇಲ್ಲ. ಯಾಕೆಂದರೆ SIT ಯಾವ ದಿಕ್ಕಿನಲ್ಲಿ ಯಾವ ಮಟ್ಟಕ್ಕೆ ಅದಕ್ಕೆ ನ್ಯಾಯ ಒದಗಿಸುತ್ತೆ ಅನ್ನುವಂತಹ ಕ್ವಶನ್ ಮಾರ್ಕ್ಗಳು ಇದ್ದೇ ಇದೆ. ಯಾಕೆಂದರೆ ಆರೋಪಿ ಸ್ಥಾನದಲ್ಲಿ ನಿಲ್ಲಬಹುದಾದಂಥವ್ರು ಅಂಥ ವ್ಯಕ್ತಿಗಳು ಇನ್ನೊಂದು ಸೌಜನ್ಯ ಪ್ರಕರಣವನ್ನು ಅದಕ್ಕೆ ಸೇರಿಸಿಲ್ಲ ಅನ್ನುವಂಥದ್ದು ಸಹ ಸಾಕಷ್ಟು ಅನುಮಾನಗಳು ಮತ್ತು ನಾವು ಅದನ್ನು ಸಂಭ್ರಮಿಸಬೇಕಾದ ಅವಶ್ಯಕತೆ ಇಲ್ಲ ಅನ್ನೋದಕ್ಕೆ ಬಲವಾದ ಕಾರಣಗಳಾಗ್ತವೆ. ಬಟ್ ಒಂದಂತೂ ನೆನಪಿಟ್ಕೊಳ್ಬೇಕು, ಈ ಪ್ರಕರಣ ಜನರ ಮನಸ್ಸಿನ ಮೇಲೆ ದೊಡ್ಡ ಪ್ರಭಾವ ಬೀರಿದೆ. ತುಂಬ ಒತ್ತಡಗಳು ಜನನೇ ಹಾಕಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ದಾರಿ ತಪ್ಪಿಸುವಂತಹ ಅಥವಾ ಯಾರಿಗೋ ಸುಮ್ಮನೆ ಕ್ಲೀನ್ ಚಿಟ್ ಕೊಡೋ ಕೆಲಸ ಮಾಡಿದ್ರೆ ಜನ ನಿಜಕ್ಕೂ ಕ್ಷಮಿಸೋದಿಲ್ಲ. ಅದನ್ನು ಮನಸ್ಸಲ್ಲಿಟ್ಕೊಂಡು ಈ ರಾಜ್ಯ ಸರ್ಕಾರ SIT ಟೀಮ್ ಒಳ್ಳೆ ಕೆಲಸ ಮಾಡಲಿ, ಸರಿಯಾದ ತನಿಖೆ ಆಗಲಿ, ಸಮಗ್ರ ತನಿಖೆ ಆಗಲಿ. ಅವನು ಯಾವನೇ ಆಗಿರಲಿ, ಯಾವ ವ್ಯಕ್ತಿನೇ ಆಗಿರಲಿ, ಎಷ್ಟು ದೊಡ್ಡ ಪೋಸ್ಟಲ್ಲೇ ಇರಲಿ, ಎಷ್ಟು ಕೆಳಗಡೆ ಇರೋ ಪೋಸ್ಟಲ್ಲೇ ಇರಲಿ, ಏನೇ ಆಗಿರಲಿ, ಸಮಾಜದಲ್ಲಿ ಅವನು ಏನೇ ಆಗಿರಲಿ, ಸಾಮಾನ್ಯ ವ್ಯಕ್ತಿಯಿಂದ ಪ್ರತಿಷ್ಠಿತ ವ್ಯಕ್ತಿವರೆಗೂ ಆಗಿರಲಿ, ಅವನು ಎತ್ತಾಕೊಂಡೋಗಿ ಸರಿಯಾದ ಸಾಕ್ಷಿಗಳ ಸಮೇತ ಒಳಗಡೆ ತಳ್ಳಬೇಕು. ಆಗ ಮಾತ್ರ ಈ SITಗೆ ಆಗ ಸಂತೋಷ ಪಡೋಣ. ಈಗ ಸತ್ಯಕ್ಕೆ ಏನು ಸಂತೋಷ ಪಡೋ ಅವಶ್ಯಕತೆಯೇ ಇಲ್ಲ. ಮತ್ತು ಸೌಜನ್ಯ ಪ್ರಕರಣವನ್ನೂ ಸಹ ಇದಕ್ಕೆ ಸೇರಿಸ್ಬೇಕು, ಅಥವಾ ಅದಕ್ಕೆ ಸಪ್ರೇಟ್ SIT ಮಾಡಿದ್ರೂ ತೊಂದರೆ ಇಲ್ಲ, ಮಾಡಿ ಅನ್ನುವಂತಹ ಬೇಡಿಕೆಯನ್ನು ನಾವೆಲ್ಲರೂ ಮುಂದುವರಿಸ್ಕೊಂಡು ಹೋಗಲೇಬೇಕಾಗತ್ತೆ. ಯಾಕೆಂದರೆ ಆ ಪ್ರಕರಣಕ್ಕೆ ನ್ಯಾಯ ಸಿಗಲಿಲ್ಲ ಅಂದರೆ ಈ ರಾಜ್ಯದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಆ ಪ್ರಕರಣ ಶಾಶ್ವತವಾಗಿ ಉಳಿದು ಬಿಡುತ್ತೆ. ಸೊ ಇದಿಷ್ಟು SIT ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ನನಗನ್ಸಿದಂತಹ ವಿಚಾರಗಳು. ನಾವು ತುಂಬ ಜನ ಖುಷಿಪಟ್ಟು ಏನೇನೋ ಆಗ್ತಿದ್ರು. ಒಂದು ಕಾಂಗ್ರೆಸ್ ಮೇಲೆ ಪ್ರೀತಿಗೋ, ಸಿದ್ದರಾಮಯ್ಯ ಮೇಲೆ ಇರುವಂತಹ ಅಭಿಮಾನಕ್ಕೋ, ಇನ್ಯಾವುದೋ ಕಾರಣಗಳಿಗೆ. ಆದರೆ ವಾಸ್ತವ ಹೀಗಿದೆ. ಸೌಜನ್ಯ ಪ್ರಕರಣವನ್ನು ಪಕ್ಕಕ್ಕಿಟ್ಟಿರೋದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಸೊ ಇಂತಹದ್ದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.